ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಬಾನಾಪುರ ಸಮೀಪ ಶನಿವಾರ ಬೆಳಗ್ಗೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಹಿರೇಕಬಾರ್ ಗ್ರಾಮದ 5 ಭಕ್ತರು ಮೃತಪಟ್ಟಿದ್ದರು. ಮಂತ್ರಾಲಯ ದರ್ಶನಕ್ಕೆ ತೆರಳುತ್ತಿದ್ದ ವೇಳೆ ಎದುರಿನಿಂದ ಬಂದ ಲಾರಿಯೊಂದು ನಿಯಂತ್ರಣ ತಪ್ಪಿ ಡಿವೈಡರ್ ದಾಟಿ ಓಮಿನಿ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಈ ದುರಂತ ಸಂಭವಿಸಿತ್ತು. ಇನ್ನು ದುರಂತದ ಸುದ್ದಿ ತಿಳಿಯುತ್ತಿದ್ದಂತೆ ಮಾಜಿ ಸಚಿವ ಬಿಸಿ ಪಾಟೀಲ್ ರಟ್ಟಿಹಳ್ಳಿ ತಾಲೂಕಿನ ಹಿರೇಕಬಾರ್ ಗ್ರಾಮಕ್ಕೆ ಭೇಟಿ ನೀಡಿ ಮೃತರ ಕುಟುಂಬಸ್ಥರನ್ನು ಭೇಟಿಯಾಗಿ ಸಾಂತ್ವನ ಹೇಳಿದರು. ಕುಟುಂಬದ ಸದಸ್ಯರಿಗೆ ಧೈರ್ಯ ತುಂಬಿದ ಅವರು ಈ ದುರಂತ ಅಂತ್ಯ ಆಘಾತಕಾರಿ ಹಾಗೂ ನೋವುಂಟು ಮಾಡುವ ಘಟನೆಯಾಗಿದ್ದು, ಮಂತ್ರಾಲಯದಂತಹ ಪುಣ್ಯಕ್ಷೇತ್ರಕ್ಕೆ ತೆರಳಿದ ಭಕ್ತರು ದುರ್ಮರಣಕ್ಕೀಡಾಗಿರುವುದು ಅತ್ಯಂತ ದುರದೃಷ್ಟಕರ ಎಂದು ಸಂತಾಪ ವ್ಯಕ್ತಪಡಿಸಿದರು. ಈ ದುರಂತದಿಂದ ಇಡೀ ಹಿರೇಕಬ್ಬಾರ್ ಗ್ರಾಮವೇ ಶೋಕ ಸಾಗರದಲ್ಲಿ ಮುಳುಗಿದ್ದು, ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಬಿಸಿ ಪಾಟೀಲ್ ಪ್ರಾರ್ಥಿಸಿದ್ದಾರೆ. ಇತ್ತ ಪ್ರಕರಣ ದಾಖಲಿಸಿಕೊಂಡಿರುವ ಕುಕನೂರು ಪೊಲೀಸರು ಅಪಘಾತದ ಕುರಿತು ತನಿಖೆ ಮುಂದುವರೆಸಿದ್ದಾರೆ. ಅವತ್ತು ನಮಗೆ ಕೊಪ್ಪಳದ ಪ್ರಕಾಶಿ ಫೋನ್ ಮಾಡಿ ಅವ್ರು ಹಿಂಗಾಗಿದೆ, ನಮ್ಮ ಇವರು ಹಾಸ್ಪಿಟ್ಲ್ ಆಗಿದ್ದಾರೆ ಇದರಲ್ಲೇ ಉಳಿದವ್ರಿಗೆ ಅಂತ ಹೇಳಿದ್ರು. ಆಮೇಲೆ ಎಸ್ ಪಿಗೆ ಹೇಳಿ ಡಿವೈಡರ್ ಗಾಡಿ ಬಂದು ಯಾವುದು ಲಾರಿ ಇವ್ರು ಏನೋ ತಪ್ಪಿಲ್ಲ ಸರ್. ಪಾಡಿ ಇವ್ರು ಲೆಫ್ಟ್ ಸೈಡ್ ಹಿಡ್ಕೊಂಡು ಹೊಟ್ಟೆದಾರ ಸರ್. ಅವರು ಅದು ಒನ್ ವೇ ರೋಡ್ ಸರ್, ಆ ಕಡೆಯಿಂದ ಬಂದು ಈ ಕಡೆ ಒಬ್ಬನ ಉಳಿದ್ರಿ. ಫಸ್ಟ್ ಇದರಲ್ಲಿ ನೀವು ಇದರಲ್ಲಿ ಅವ್ನು ಉಳ್ಕೊಂಡ ನಂತರ ಅವ್ನು ಅದೃಷ್ಟ ಕರೆದಿಟ್ಟಿದೆ. ನಾವು ಇರ್ಬೇಕು ಅಂತ ಇದೆ, ಹೋಗ್ಬೇಕು ಅಂತ ಇರ್ತೀವಿ. ಏನೋ ಧೈರ್ಯ ಮಾಡ್ಕೊಂಡು